ಇನ್ನು ಮೆಜೆಸ್ಟಿಕ್ನಲ್ಲೂ ಕೂಡ ಜೆಸಿಬಿಗಳು ಘರ್ಜಿಸಿವೆ. ಮತ್ತೊಂದು ಕಡೆ ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೆಜೆಸ್ಟಿಕ್ ಸುತ್ತಮುತ್ತ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಜಿಬಿಎ ಅಧಿಕಾರಿಗಳ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಸಿಡಿದೆದ್ದಿದ್ರು. ನೀವು ತೆರವು ಮಾಡಿದ್ರೆ ನಾವು ಕಳ್ಳತನ ಮಾಡಬೇಕಾಗುತ್ತೆ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದೀರಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಾಗ್ವಾದ ಆಗಿದೆ, ಗಮನಿಸ್ತಾ ಇದ್ದೀರಿ. ಅಲ್ಲ ನ್ಯಾಯ ನೀತಿ ಧರ್ಮ ಬೇಕಲ್ವಾ? ಅವಾಗ್ಲೂ ಅಲ್ಲ ಜಿಎಚ್ ಪಡಲು ಸಿಎಂ ಕಾಂಗ್ರೆಸ್, ಎಸ್ ಎಂ ಕೃಷ್ಣ ಅಲ್ಲ ಜಿಎಚ್ ಪಡಲು ಸಿಎಂ ಕಾಂಗ್ರೆಸ್, ಎಸ್ ಎಂ ಕೃಷ್ಣ ಅವರು ಕಾಂಗ್ರೆಸ್, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಬಿಜೆಪಿ ಸಂಯುಕ್ತ ಸರ್ಕಾರ ಕುಮಾರಸ್ವಾಮಿ ಎಲ್ಲ ಬಂದ್ರು ಏನಾಯ್ತು, ಓಕೆನಾ? ನ್ಯಾಯ ಒಂದೇ ಕೊಡಿ ನಮ್ಗೆ ಅಂತ ನಾವು ಕೇಳ್ತಾ ಇರೋದು. ಎತ್ತಿಸ್ಬಿಡಿ ಮತ್ತೆ ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ಎಲ್ಲರಿಗೂ ಈಗ ನೀವು ಪಬ್ಲಿಕ್ಗೆ ತೊಂದರೆ ಐತೆ ಅಂತ ನಿನ್ನೆ ಮೊನ್ನೆ ಬಂದ್ರೆ ನಾವೇ ತೆಗಿತೀವಿ. ನ್ಯಾಯ ತರ ಮಾಡಿ, ಎಲ್ಲರೂ ಉಪಸ್ಥಿತ ಬಿಡ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಕಾಸ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಮೆಜೆಸ್ಟಿಕ್ನ ಚಿತ್ರಣವನ್ನ ಗಮನಿಸ್ತಾ ಇದ್ದೀವಿ. ವ್ಯಾಪಾರಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರನ್ನ ಹೇಗೆ ಸಮಾಧಾನ ಮಾಡಬೇಕು ಅನ್ನೋದೇ ಅಧಿಕಾರಿಗಳಿಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ, ದಿಕ್ಕು ತೋಚದಂತಾಗಿದೆ. ತುಂಬಾ ಚಾಲೆಂಜಸ್ ಇದೆ ಈ ಒಂದು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಅಂತ ಅನಿಸ್ತಿದೆ. ಎಸ್ ಮಧುಶ್ರೀ, ಇವತ್ತೇನು ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆಯನ್ನ ತೆರವು ಕಾರ್ಯಾಚರಣೆಯನ್ನ ಜಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದರ ನಡುವೆ ಏನು ಕಷ್ಟ ಅಂತ ಹೇಳಿದ್ರೆ ಏನು ಇಲ್ಲಿ ಫುಟ್ಪಾತ್ ವ್ಯಾಪಾರಿಗಳೇನಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಂತಹ ಮುಂಚಿತವಾದಂಥ ಸೂಚನೆಯನ್ನು ಕೊಡದೆ, ನೋಟಿಸ್ ಕೊಡದೆ, ಯಾವುದೇ ರೀತಿಯಂಥ ಮಾಹಿತಿಗಳನ್ನು ಕೊಡದೆ ಏಕಾಏಕಿ ಇವತ್ತು ಬೆಳಗಿನಿಂದ ಈ ಒಂದು ಕಾರ್ಯಾಚರಣೆ ಶುರು ಮಾಡಿರೋದ್ರಿಂದಾಗಿ ಹೋಟೆಲ್ಗಳಾಗಿರ್ಬೋದು, ಚಿಕ್ಕ ಪುಟ್ಟ ಅಂಗಡಿಯವರಾಗಿರ್ಬೋದು, ಎಲ್ಲರೂ ಕೂಡ ವ್ಯಾಪಾರ ಶುರು ಮಾಡಿರ್ತಾರೆ. ಹೋಟೆಲ್ಗಳಲ್ಲಿ ಮಧ್ಯಾಹ್ನದ ಊಟ ತಿಂಡಿ ಎಲ್ಲವನ್ನ ರೆಡಿ ಮಾಡ್ಕೊಂಡಿದ್ರು. ಬಂದು ತೆರವು ಮಾಡುವಂಥ ಸಂದರ್ಭದಲ್ಲಿ ಎಲ್ಲವನ್ನ ನಾಶಪಡಿಸಿ ಅದನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನ ಜಿಬಿ ಅಧಿಕಾರಿಗಳು ಮಾಡ್ತಿರೋದ್ರಿಂದಾಗಿ ಅದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ನಮಗೆ ಸೂಚನೆಯನ್ನ ಕೊಡಬೇಕಿತ್ತು. ಇಲ್ವಾದಲ್ಲಿ ಇಡೀ ಬೆಂಗಳೂರನ್ನ ಇವರು ಕ್ಲೀನ್ ಮಾಡಬೇಕು, ನಾವು ಕೂಡ ಹೋರಾಡ್ತೀವಿ ಅಂತಕ್ಕಂಥ ಒಂದು ಮಾತುಗಳನ್ನ, ಆಕ್ರೋಶವನ್ನ ಇಲ್ಲಿ ವ್ಯಾಪಾರಸ್ಥರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯ ಮೆಜೆಸ್ಟಿಕ್ನ ಏನು KSRTC ಬಸ್ ನಿಲ್ದಾಣ ಆಗಿರ್ಬೋದು ಮತ್ತು ರೈಲ್ವೆ ನಿಲ್ದಾಣದ ಮುಂಭಾಗದ ರಸ್ತೆಯಲ್ಲಾಗಿರ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಏನು ಫುಟ್ಪಾತ್ ವ್ಯಾಪಾರಿಗಳೇನಿದ್ರು ಎಲ್ಲದನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಿರುವಂಥದ್ದು. ಈಗ GBA ಅಧಿಕಾರಿಗಳು ಏನು JCB ಮುಖಾಂತರವಾಗಿ ಇಲ್ಲಿರುವಂಥ ಎಲ್ಲವನ್ನ ತೆರವು ಮಾಡೋದ್ರ ಜೊತೆಗೆ ಅಲ್ಲಿರುವ ಎಕ್ವಿಪ್ಮೆಂಟ್ಸ್ಗಳನ್ನೆಲ್ಲವನ್ನ ಲಾರಿಗೆ ತುಂಬಿಕೊಂಡು ಹೋಗುವಂಥದ್ದು, ಅಂದ್ರೆ ಏನಾದರೂ ಕ್ಯಾಂಟೀನ್ನಲ್ಲಿ ಇಟ್ಕೊಂಡಿದ್ದಂತಹ ವಸ್ತುಗಳನ್ನೆಲ್ಲವನ್ನ ಲಾರಿಗಳಿಗೆ ತುಂಬಿಕೊಂಡು ಹೋಗುವಂಥ ಕೆಲಸವನ್ನ ಈಗ ಮಾಡ್ತಾ ಇರುವಂಥದ್ದು. ಮಧುಶ್ರೀ, ಧನ್ಯವಾದ ವಿಕಾಸ್ ತಮ್ಮೆಲ್ಲ ಮಾಹಿತಿಗಾಗಿ.